ನಮಸ್ತೆ ಸ್ನೇಹಿತರೆ, ಇವತ್ತು ನಾವು 5ನೇ ತರಗತಿ ಪರಿಸರ ಅಧ್ಯಯನದಲ್ಲಿ ಸಮುದಾಯದ ಪಾಠದಲ್ಲಿದ್ದೇವೆ. 3ನೆಯ ಪಾಠ ಸಮುದಾಯ. ಈಗಾಗಲೇ ನಾವು ಸಮುದಾಯದಲ್ಲಿ 3 ವಿಧವನ್ನು ತಿಳ್ಕೊಂಡಿದ್ದೇವೆ: ಗ್ರಾಮ ಸಮುದಾಯ, ನಗರ ಸಮುದಾಯ, ಬುಡಕಟ್ಟು ಸಮುದಾಯ. ಕಳೆದ ವಿಡಿಯೋದಲ್ಲಿ ನಾವು ಗ್ರಾಮ ಸಮುದಾಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ನಗರ ಸಮುದಾಯದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇಲ್ಲೊಂದು ಮಹಾನಗರದ ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ನೀವು ಏನೆಲ್ಲ ಗಮನಿಸುತ್ತೀರಾ ಅದನ್ನು ಅವರು ಕೊಟ್ಟಿರುವಂತಹ ಖಾಲಿ ಜಾಗದಲ್ಲಿ ಬರೀಬೇಕು. ಈ ಒಂದು ಚಿತ್ರದಲ್ಲಿ ನಾವು ಏನೆಲ್ಲ ಕಾಣ್ತೇವೆ ಅಂತ ನೀವು ಸೂಕ್ಷ್ಮವಾಗಿ ನೋಡ್ತಾ ಹೋಗಬೇಕು. ಮೊದಲಿಗೆ ನಮಗೆ ಕಾಣುವಂಥದ್ದು ಕಟ್ಟಡಗಳು. ಗಗನಕ್ಕೆ, ಆಕಾಶದೆತ್ತರಕ್ಕೆ ಬೆಳೆದು ನಿಂತಹ ಈ ಒಂದು ಕಟ್ಟಡಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದರಿಂದ ಕಟ್ಟಡಗಳು ಅಂತ ಬರೀರಿ. ಯಾವ ರೀತಿ ಕಟ್ಟಡಗಳಿದೆ ಅಲ್ಲಿ ಬಹುಮಹಡಿಯ ಕಟ್ಟಡಗಳು ಇರುವಂಥದ್ದು. ಅದರಿಂದ ಏನು ಬರಿಬೇಕು? ಬಹುಮಹಡಿಯ ಕಟ್ಟಡ ಅಂತ ಬರೆದ್ರೆ ಆಯಿತಾ. ಮತ್ತು ಜನದಟ್ಟಣೆ, ಜನಸಂದಣಿ ಇರುವಂಥದ್ದು. ತುಂಬ ಜನ ಇದ್ದಾರೆ. ಅದರ ಜೊತೆಗೆ ವಾಹನಗಳು ಕೂಡ ತುಂಬಾ ಇದೆ. ವಾಹನಗಳ ಸಂಚಾರ, ಜನರ ದಟ್ಟಣೆ, ಆಮೇಲೆ ಬಹುಮಹಡಿಯ ಕಟ್ಟಡಗಳನ್ನು ಕಾಣ್ಬೋದು. ಇದೆಲ್ಲ ಕೂಡ ನಾವು ಇನ್ನೊಂದು ನಗರ ಪ್ರದೇಶದಲ್ಲಿ ಕಾಣ್ತೇವೆ. ಇಂತಹ ನಗರಗಳಿಗೆ ಜನರು ಶಿಕ್ಷಣಕ್ಕಾಗಿ ಬರುತ್ತಾರೆ, ಆಮೇಲೆ ಉದ್ಯೋಗಗಳನ್ನು ಹುಡುಕಿಕೊಂಡು ಬರ್ತಾರೆ. ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಗಳಿಗೆ ಜನರು ಶಿಕ್ಷಣಕ್ಕಾಗಿ, ಉದ್ಯೋಗಕ್ಕಾಗಿ ಬರುತ್ತಾರೆ. ವಿಧ ವಿಧವಾದ ವೃತ್ತಿಗಳನ್ನು ಮಾಡುವಂತಹ ಜನರು ನಾವು ನಗರಗಳಲ್ಲಿ ಕಾಣುತ್ತೇವೆ. ನಗರ ಅಂತ ಬಂದಾಗ ಎಲ್ಲ ಕೂಡ ನಾವು ಅದರಲ್ಲಿ ಕಾಣ್ತಾ ಹೋಗ್ತೇವೆ. ಇವರು ಕೊಟ್ಟಿರುವಂತಹ ಚಿತ್ರಗಳನ್ನು ನೋಡಿ ಯಾವ ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ಅಲ್ಲಿ ಬರೆದು ಆ ವೃತ್ತಿಯನ್ನು ಮಾಡುವವರು ನಿನ್ನ ಊರಿನಲ್ಲಿದ್ದರೆ ಆ ಚಿತ್ರಕ್ಕೆ ಗುರುತನ್ನು ಹಾಕಬೇಕು. ಈಗ ಪೇಂಟ್ ಮಾಡುವವರು ನಿಮ್ಮ ಊರಲ್ಲಿದ್ದರೆ ಸರಿ ಅಂತ ಹಾಕಿ, ಕಂಪ್ಯೂಟರ್ ವೃತ್ತಿ ಇರುವವರಿದ್ದರೆ ಸರಿ ಅಂತ ಹಾಕಿ, ಆಮೇಲೆ ಎಲೆಕ್ಟ್ರಿಷಿಯನ್ ಇದ್ದರೆ ಅವನಿಗೆ ಸರಿ ಅಂತ ಹಾಕಿ, ಡಾಕ್ಟರ್ ಇದ್ದರೆ. ಈಗ ಇದೆಲ್ಲ ಕೂಡ ನಮ್ಮೂರಲ್ಲಿ ಇರುವಂತಹ ಬೇರೆ ಬೇರೆಯ ಕೆಲಸವನ್ನು ಮಾಡ್ತಾ ಇರುವಂಥವರು. ಇನ್ನು ನೀವು ಪುಟ ಸಂಖ್ಯೆ 39ರಲ್ಲಿ ಬಂದಾಗ ಭಾರತದಲ್ಲಿ ಸುಮಾರು 5,000 ನಗರಗಳಿವೆ. ಅವುಗಳಲ್ಲಿ ಸುಮಾರು 10 ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ 27 ಮಹಾನಗರಗಳಿವೆ. ಇವುಗಳಲ್ಲಿ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಕೂಡ ಒಂದು. ನಗರದ ಚಿತ್ರಣವನ್ನು ನೀಡುವ ಹಲವಾರು ಚಿತ್ರಗಳು ನಾವು ಕಾಣ್ಬೋದು. ನಮ್ಮ ರಾಜಧಾನಿ ಯಾವುದು ಮಕ್ಕಳೇ? ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು. ನಮ್ಮದು ಯಾವ ರಾಜ್ಯ? ನಮ್ಮದು ಕರ್ನಾಟಕ ರಾಜ್ಯ. ಇದು ನಿಮಗೆ ಯಾವಾಗಲೂ ನೆನಪಲ್ಲಿ ಇರಬೇಕಾಗಿರುವಂಥ ವಿಷಯ. ಇನ್ನು ಇಲ್ಲಿ ನಾವು ಪ್ರಶ್ನೆಯನ್ನು ನೋಡೋದಾದರೆ, ನೀನು ನಗರಕ್ಕೆ ಹೋದರೆ ಏನೇನು ನೋಡುವೆ? ನೀನು ನಗರಕ್ಕೆ ಹೋಗ್ತೀಯ ಅಂತ ಇಟ್ಕೊಳ್ಳೋ. ನಗರ ಅಂದರೆ ಪೇಟೆ, ಸಿಟಿಗೆ ಹೋಗ್ತಾ ಇದ್ದೇವೆ. ಈಗ ನಾವೊಂದು ಹಳ್ಳಿಯಲ್ಲಿ ಇದ್ದುಕೊಂಡು ಹಳ್ಳಿಯಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದೇವೆ. ಕೆಲವೊಂದು ಬಾರಿ ಪೇಟೆಗೆ ಹೋಗ್ತೇವೆ. ಅಲ್ಲಿ ಹಣ್ಣು ಹಂಪಲುಗಳು, ತರಕಾರಿಗಳು, ಆಮೇಲೆ ದಿನಸಿ ಸಾಮಾನುಗಳು, ಈ ರೀತಿಯ ಎಲ್ಲ ವಸ್ತುಗಳನ್ನು ತರಲಿಕ್ಕೆ ಅಂತ ನಾವು ಪೇಟೆಗೆ ಹೋದಾಗ ನೀವು ಏನೆಲ್ಲ ಕಾಣ್ತೀರಿ ಎನ್ನುವಂಥದ್ದನ್ನು ಬರಿತಾ ಹೋಗಿ. ಮೊದಲಿಗೆ ನಾವು ಹೋಗುವಂಥದ್ದು ಬಸ್ಸಲ್ಲಿ ಅಂತಾದರೆ ನಾವು ಬಸ್ಸಲ್ಲಿ ಹೋಗ್ತಾ ಇರುವಾಗ ವಾಹನಗಳನ್ನು ನೋಡ್ತೇವೆ. ವಾಹನಗಳು ಅದಾದಮೇಲೆ ಬಸ್ ನಿಲ್ದಾಣ ಸಿಗ್ತದೆ ನಮಗೆ. ಬಸ್ ನಿಲ್ದಾಣದಲ್ಲಿ ಬಸ್ಸನ್ನು ಇಳಿತೇವೆ. ಹಾಗಾದರೆ ನಾವು ಯಾವುದನ್ನು ಮೊದಲಿಗೆ ನೋಡ್ತೇವೆ? ಬಸ್ ನಿಲ್ದಾಣಗಳನ್ನು ನೋಡ್ತೇವೆ. ಆದಮೇಲೆ ತುಂಬಾ ಅಂಗಡಿಗಳನ್ನು ನೋಡ್ತೇವೆ. ಅದಾದಮೇಲೆ ಅಲ್ಲಿ ಸೇತುವೆಗಳಿರ್ತದೆ, ರೈಲ್ವೆ ನಿಲ್ದಾಣಗಳನ್ನು ಕಾಣ್ತೇವೆ, ಎಣ್ಣೆ ಮಿಲ್ಗಳಿರ್ತದೆ, ಆಮೇಲೆ ಅಂಗಡಿಗಳು, ಕಾರ್ಮಿಕರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಆಟದ ಮೈದಾನ, ಶಾಲೆ, ಪಾರ್ಕ್ಗಳು, ಅದೆಲ್ಲ ನಮಗೆ ಕಾಣಸಿಗ್ತದೆ. ಅದನ್ನೆಲ್ಲ ಬರಿತಾ ಹೋದರೆ ಆಯಿತು. 2ನೇ ಪ್ರಶ್ನೆ, ಈ ಚಿತ್ರದಲ್ಲಿ ಪರಿಸರ ಮಾಲಿನ್ಯಕ್ಕೆ ಸಂಬಂಧಿಸಿದ ಚಿತ್ರಗಳಿಗೆ ಗುರುತು ಹಾಕಿ ಅಂತ ಹೇಳಿದ್ದಾರೆ. ಈ ಒಂದು 6 ಚಿತ್ರದಲ್ಲಿ ಪರಿಸರ ಮಾಲಿನ್ಯ ಅಂತ ಯಾವುದು ಕಾಣ್ತದೆ ಅದಕ್ಕೆ ನಾವು ರೈಟ್ ಗುರುತನ್ನು ಹಾಕ್ಕೊಳ್ಬೇಕು. 3ನೇ ಪ್ರಶ್ನೆ, ನೀನು ನಗರದಲ್ಲಿ ವಾಸಿಸುತ್ತಿದ್ದರೆ ಎದುರಿಸುವ ಸಮಸ್ಯೆಗಳಾವು? ಈಗ ನಾನು ನಗರದಲ್ಲಿ ವಾಸ ಮಾಡ್ತಾ ಇದ್ದೇನೆ ಅಂತ ಆದರೆ ಏನೆಲ್ಲ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ? ಮೊದಲನೇದಾಗಿ ವಸತಿ ಸಮಸ್ಯೆ. ವಸತಿ ಅಂದರೆ ಮನೆ. ವಸತಿ ಸಮಸ್ಯೆ, ಜನದಟ್ಟಣೆ ಇರುವಂತಹ ಸಮಸ್ಯೆ, ನೀರಿನ ಸಮಸ್ಯೆ, ಆಹಾರದ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಆಮೇಲೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸಮಸ್ಯೆ, ಪರಿಸರದ ಅವನತಿಯ ಸಮಸ್ಯೆ. ಇದೆಲ್ಲ ಕೂಡ ನಗರದಲ್ಲಿ ವಾಸಿಸುತ್ತಿದ್ದರೆ ಎದುರಿಸುವಂತಹ ಸಮಸ್ಯೆಗಳು. ಇನ್ನು 4ನೇ ಪ್ರಶ್ನೆಯಲ್ಲಿ, ಈ ನಗರ
ಈ ನಗರಗಳ ಬೆಳವಣಿಗೆಯಿಂದ ಪರಿಸರಕ್ಕೆ ಆಗುತ್ತಿರುವ ಹಾನಿ ಏನು ಅಂತ ಹೇಳಿದರೆ, ಮರಗಿಡಗಳೆಲ್ಲ ನಾಶ ಆಗ್ತಾ ಹೋಗ್ತದೆ, ಪರಿಸರ ನಾಶಕ್ಕೆ ಕಾರಣ ಆಗ್ತದೆ. ಆಮೇಲೆ ವಾತಾವರಣ ಕಲುಷಿತಗೊಳ್ಳುತ್ತದೆ, ವಾತಾವರಣ ಇಡೀ ಪ್ರಕೃತಿ ನಾಶ ಆಗ್ತದೆ, ಸ್ವಚ್ಛ ಗಾಳಿ ಬರುವುದಿಲ್ಲ, ಉಸಿರಾಟದ ತೊಂದರೆ ಉಂಟಾಗ್ತದೆ. ಇದನ್ನೆಲ್ಲವನ್ನು ಕೂಡ ನಗರಗಳ ಬೆಳವಣಿಗೆಯಿಂದ ಪರಿಸರಕ್ಕೆ ಆಗುವ ಹಾನಿಯನ್ನು ನಾವು ವಿವರಿಸಬಹುದು. ಶಿಕ್ಷಕರ ಸಹಾಯದಿಂದ ಕೆಳಗಿನವುಗಳನ್ನು ಗೆಳೆಯರೊಂದಿಗೆ ಚರ್ಚಿಸು. ನಂತರ ತರಗತಿಯಲ್ಲಿ ಎಲ್ಲರ ಮುಂದೆ ಹೇಳುವಂಥದ್ದು. ನಗರಗಳಲ್ಲಿನ ವಸತಿ ಸಮಸ್ಯೆ ಬಗ್ಗೆ ಚರ್ಚಿಸುವಂಥದ್ದು, ಸಂಚಾರ ದಟ್ಟಣೆ ಬಗ್ಗೆ ಹೇಳುವಂಥದ್ದು, ಕೈಗಾರಿಕಾ ಪ್ರದೇಶಗಳಲ್ಲಿನ ಮಾಲಿನ್ಯತೆ ಬಗ್ಗೆ ಹೇಳಬೇಕು, ಕಸದ ವಿಲೇವಾರಿಯ ಬಗ್ಗೆ, ಕೊಳಚೆ ಪ್ರದೇಶಗಳು, ಜಲಮಾಲಿನ್ಯಗಳು, ಎಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗಿದೆ. ಇಂತಹ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರವು ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಅವು ಯಾವುದೆಂದರೆ, ಒಂದು ಒಳಚರಂಡಿ ವ್ಯವಸ್ಥೆ. ಒಳಚರಂಡಿ ವ್ಯವಸ್ಥೆಯನ್ನು ಮಾಡುವಂಥದ್ದು ಪುಟ್ಟ ಪುಟ್ಟ ಹಳ್ಳಿಗಳಲ್ಲೂ ಕೂಡ ಅದನ್ನು ಮಾಡಿದರೆ ಅವುಗಳು ಆರೋಗ್ಯ ಯಾವುದೇ ಸಮಸ್ಯೆ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಶುದ್ಧ ಕುಡಿಯುವ ನೀರಿನ ಪೂರೈಕೆ. ಶುದ್ಧ ಕುಡಿಯುವ ನೀರಿನ ಪೂರೈಕೆ ಕೂಡ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಮಾಡುವುದರಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯ ನೀರು ಸಿಗಲಿಕ್ಕೆ ಸಹಾಯ ಆಗ್ತದೆ. ಶುಚಿಯಾದ ನೀರು ಕುಡಿಯಲು, ಶುದ್ಧವಾದ ನೀರು ಸಿಗಲಿಕ್ಕೆ ಸಹಾಯ ಆಗ್ತದೆ. ಆಮೇಲೆ ಸುಸಜ್ಜಿತವಾದ ಬಸ್ಸು ಹಾಗೂ ರೈಲು ನಿಲ್ದಾಣಗಳ ವ್ಯವಸ್ಥೆ. ಸುಸಜ್ಜಿತವಾದ ಬಸ್ ಮತ್ತು ರೈಲು ನಿಲ್ದಾಣಗಳ ವ್ಯವಸ್ಥೆ, ನಗರದ ಹೊರವಲಯದಲ್ಲಿ ವರ್ತುಲ ರಸ್ತೆಗಳ ವ್ಯವಸ್ಥೆ. ಇದೆಲ್ಲ ಫ್ಲೈಓವರ್ ಅಂತ ನಾವೆಲ್ಲ ಹೇಳ್ತೇವೆ. ಆಮೇಲೆ ರಿಂಗ್ ರೋಡ್ ಅಂತೆಲ್ಲ ಹೇಳ್ತೇವೆ. ನಗರದ ಹೊರವಲಯದಿಂದ ವೃತ್ತಾಕಾರದಲ್ಲಿ ಒಂದು ರಸ್ತೆಯನ್ನು ಮಾಡೋದು, ವರ್ತುಲ ರಸ್ತೆಗಳ ವ್ಯವಸ್ಥೆ ಅಂದರೆ ರಿಂಗ್ ರೋಡು. ಆಮೇಲೆ ಫ್ಲೈಓವರಲ್ಲಿ ಹೋಗುವಂಥದ್ದು. ಇದೆಲ್ಲ ಏನು ಅಂದರೆ ಜನದಟ್ಟಣೆ ಆಗಬಾರ್ದು, ವಾಹನಗಳಲ್ಲಿ ಅಲ್ಲೆಲ್ಲಿ ನಿಂತ್ಕೊಳ್ಬಾರ್ದು, ಹೋಗಬೇಕು ಎನ್ನುವ ಕಾರಣದಿಂದಾಗಿ ಆ ರೀತಿಯಾಗಿ ಮಾಡುವಂಥದ್ದು. ಇನ್ನು ಉದ್ಯಾನವನಗಳ ನಿರ್ಮಾಣ ಮಾಡೋದರಿಂದ ಜನರಿಗೆ ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೀಲಿಕ್ಕೆ, ಶುದ್ಧವಾದ ಗಾಳಿ ಬರಲಿಕ್ಕೆ, ಒಳ್ಳೆಯ ವಾತಾವರಣ ಸಿಗಲಿಕ್ಕೆ, ಪರಿಸರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಸರಕಾರದ ಕಾರ್ಯಕ್ರಮದ ಜೊತೆಗೆ ನಗರದಲ್ಲಿರುವ ಪ್ರತಿಯೊಬ್ಬರು ನಗರದ ಸ್ವಚ್ಛತೆಯನ್ನು ಕಾಪಾಡಬೇಕು. ಸಹಕಾರ, ಸ್ನೇಹ, ಪ್ರೀತಿ, ವಿಶ್ವಾಸದಿಂದ ಎಲ್ಲರೂ ಬಾಳಬೇಕು. ಇವಿಷ್ಟು ನಾವು ನಗರ ಸಮುದಾಯದ ಬಗ್ಗೆ ತಿಳ್ಕೊಂಡೆವು. ನಗರ ಸಮುದಾಯ ಅಂದರೆ ನಗರದಲ್ಲಿ ವಾಸಿಸುವಂತಹ ಜನರ ಸಮೂಹವೇ ನಗರ ಸಮುದಾಯ ಎನ್ನುತ್ತೇವೆ. ಇನ್ನು ಬರುವಂಥದ್ದು ಬುಡಕಟ್ಟು ಸಮುದಾಯ. ಬುಡಕಟ್ಟು ಸಮುದಾಯ ಅಂದರೆ ಏನು, ಬುಡಕಟ್ಟು ಸಮುದಾಯವರ ಸಮಸ್ಯೆಗಳೇನು ಎಲ್ಲವನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು. ನಮಗೆ 8 ಪಾಠಗಳನ್ನು ಬರ್ತದೆ ಈ ಒಂದು ಮೊದಲನೇ ಭಾಗದಲ್ಲಿ. ಪುಸ್ತಕ ಭಾಗ 1ರಲ್ಲಿ 8 ಪಾಠಗಳು, ಹಾಗೆ ಭಾಗ 2ರಲ್ಲಿ ಕೂಡ 8 ಪಾಠಗಳು ಬರುವಂಥದ್ದು. ಇದರಲ್ಲಿ ಜೀವ ಪ್ರಪಂಚದ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೇವೆ, ಕುಟುಂಬದ ಬಗ್ಗೆ ತಿಳ್ಕೊಂಡಿದ್ದೇವೆ. ಈಗ ಸಮುದಾಯದ ಬಗ್ಗೆ ತಿಳ್ಕೊಳ್ಳೋ. ಅದಾದ ಮೇಲೆ ಸಮುದಾಯದ ಕ್ರೀಡೆಗಳು, ನೈಸರ್ಗಿಕ ಸಂಪನ್ಮೂಲಗಳು, ವಾಯು, ನೀರು, ಕೃಷಿ, ಈ ರೀತಿಯಾಗಿ ಎಲ್ಲ ವಿಚಾರದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳುವ. ಅದರ ಜೊತೆಗೆ ನಾವು ಕಲ್ತಿರುವಂತಹ ವಿಷಯಗಳನ್ನು ಮತ್ತೊಮ್ಮೆ ಪುನರ್ ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು ಸ್ನೇಹಿತರೆ. ಧನ್ಯವಾದಗಳು.